ಯಾರಲ್ಲಿ ನನ್ನ ರಾಜದ ಆಸ್ಥಾನದ ನರ್ತಕ್ಕೆನ್ನು ಬರೆಮಾಡಿ भले भले हृदय राजने ಏನು ಹೇಳಲಿ ಪ್ರೇಮ ರಾಜನೇ ಏನು ಹೇಳಲಿ ತಾರ ಸೌಂದರ್ಯವೇ ನಿನ್ನ ಆಭರಣ ನೀನು ತಾರ ಸೌಂದರ್ಯವೇ ನಿನ್ನ ಆಭರಣ ನೀನು ಕೊಡಿಸಿದೆ ನಲಿಸಿದೆ ಆಡಿ ನನ್ನಲ್ಲಿ ಕೊಡಿಸಿದೆ ನಲಿಸಿದೆ ಆಡಿ ನನ್ನಲ್ಲಿ ಹೃದಯ ರಾಜನೇ ಏನು ಹೇಳಲಿ ಪ್ರೇಮ ರಾಜನೇ ಏನು ಹೇಳಲಿ भले ಸಿಡಿದೊಡೆಯಲಿ ಮೇರೆ ಪರ್ವತವಂ
ಸಿಡಿದೊಡೆಯಲಿ ಮೇರೆ ಪರ್ವತವಂ ಕಡಿದುಡುರಳಲಿ ಕುಲ ದಿಗ್ಗಜಗಳೇ ಕುಣಿಯಲಿ ಮೇರೆ ಪರ್ವತ ದೇಶ ಬಿಡದೆ ಮಹಾಶಕ್ತವರದಲ್ಲಿ ಅತ್ಯುತ್ತನಾಗಿರುವ ಈ ರಕ್ತ ಬೀಜಾಸುರ ಶಕ್ತಿ ಸಮರ್ಥಗಳಿಗೆ ಸಮರುಂಟೆ. ಇಂತಹ ಅಮೋಘವರ ಪಡೆದಿರುವ ನನ್ನ ಸರಿ ಸಮನರು ಈ ಭುವನ್ ಹೇತ್ರದಲ್ಲಿ ಅದ್ಯಾವನಿರುವನು, ಅವನಿರುವನು. ನಾನು ಈ ಕೊಡಲಿಡಿದು ನಿಂತರೆ ಹರಿಹರಾದಿಗಳೇ ಎದರುವರು. ನನ್ನ ಉಗ್ರ ತಪಾಸಿಗೆ ಆ ಮಹಾರುದ್ರನು ಅಮೋಘ ವರಗಳನ್ನು ನೀಡಿದ್ದಾನೆ. ಆದ್ದರಿಂದ ನನ್ನನ್ನು ಎದುರಿಸಿ ನಿಲ್ಲುವ ಧೀರನು ಶೂರನು ಈ ಭುವನ್ ಹೇತ್ರದಲ್ಲಿ ಅದ್ಯಾವನಿರುವನು. ಅರ್ಥ ಶರೀರ ಅಲಂಕೃತ ಗಿರಿಜಾ ಅರ್ಥ ಶರೀರ ಅಲಂಕೃತ ಗಿರಿಜಾ ಪಾರ್ಧ ವಿಭೂಷಿತ ಗಂಗಾಧರ ಪಾರ್ಧ ವಿಭೂಷಿತ ಗಂಗಾಧರ ಆನಂದ ಲೋಲ ಆಶ್ರಿತ ಬಾಲ ಆನಂದ ಲೋಲ ಆಶ್ರಿತ ಬಾಲ ಮದನ ಶರವೆನುತ ಕಲಿತ ಸುಮಚರಿತ ಮದನ ಶರವೆನುತ ಕಲಿತ ಸುಮಚರಿತ ತ್ರಿಲೋಚನ ತಪೋವನ ಗಿರಿಸದನ ತ್ರಿಲೋಚನ ತಪೋವನ ಗಿರಿಸದನ ಜಯ ಜಯ ಗಂಗಾಧರ ಜಯ 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 ಗೌರಿ ವರ ಕರುಣಾಕರ ಶಂಕರ ಜಯ ಸಚ್ಚಿದಾನಂದ ನಿರ್ಮಲ ಮೂರ್ತಿ ಜಯ ಜಯ ಗಂಗಾಧರ ನಮೋ ನಮೋ ಶುಂಭದೇವರಿಗೆ ನಮೋ ನಮೋ ಪೂಜ್ಯರಿಗೆ ವಂದಿಸುವೆನು. ಇದೇನು ಪೂಜ್ಯರೇ, ಇದ್ದಕ್ಕಿದ್ದಂತೆ ತಮ್ಮ ಆಗಮನ? ಏನಾದರೂ ವಿಶೇಷ ಸಮಾಚಾರವಿದೆ ಏನು? ವಿಶೇಷ ದೈತ್ಯೇಂದ್ರ, ವಿಶೇಷ ಸಮಾಚಾರವನ್ನು ತಾರದೆ ಇರುವುದು ಈ ನಾರದನ ಜಯಮಾನದಲ್ಲೇ ಇಲ್ಲ. ಅಂತಹ ಮುಖ್ಯ ವಿಚಾರವೇನು ಪೂಜ್ಯರೇ? ರಕ್ತ ಬೀಜ, ನಾನು ಈಗ ನಿಮ್ಮ ತ್ರಿಲೋಕ ದುರಂಧರರಾದ ಶುಂಭ ನಿಶುಂಭರ ಅರಮನೆ ಇರುವ ವಿಶಾಖ ದ್ವೀಪದಿಂದ ಬಂದೆ. ಏನು ವಿಶಾಖ ದ್ವೀಪದಿಂದ ಬಂದಿದ್ದೀರ ಪೂಜ್ಯರೇ? ಹಾಗಾದರೆ ನಮ್ಮ ಚಕ್ರವರ್ತಿಗಳಾದ ಶುಂಭ ನಿಶುಂಭರು ಕ್ಷೇಮವೇ? ಓ,
ಎಲ್ಲರೂ ಕ್ಷೇಮ. ಆದರೆ ಅವರು ನಿನ್ನನ್ನು ಅತಿ ಶೀಘ್ರದಲ್ಲಿ ಕರೆತರುವಂತೆ ಹೇಳಿದ್ದಾರೆ. ಏನು, ನನ್ನನ್ನು ಬರೇ ಹೇಳಿದ್ದಾರೆ? ಹೌದು ರಕ್ತಾಭಿಜಾಸುರ. ಕಾರಣವೇನು ಪೂಜ್ಯರೇ? ಕೇಳು. ಕೆಲವು ದಿನಗಳ ಹಿಂದೆ ಹಿಮಾಚಲದ ತಪ್ಪಲಿನಲ್ಲಿ ಒಬ್ಬ ಸುರದ್ರೂಪಿ ಸುಂದರಿಯು ಬಂದು ನೆಲೆಸಿದ್ದಳು. ಆಕೆಯನ್ನು ಹೇಗಾದರೂ ಮಾಡಿ ನಿಮ್ಮ ನಿಶುಂಭನು ತನ್ನ ಅರಸಿಯನ್ನಾಗಿ ಮಾಡಿಕೊಳ್ಳಲೇಬೇಕೆಂದು ಬಯಸಿ ಅವರ ಚಂಡ ಮುಂಡರನ್ನು ಕಳಿಸಿದರು. ಆದರೆ ಅವಳು ಅವರನ್ನೆಲ್ಲ ಬಲಿ ತೆಗೆದುಕೊಂಡು ಈಗ ನಿಮ್ಮ ಶುಂಭ ನಿಶುಂಭರನ್ನೇ ಯುದ್ಧಕ್ಕೆ ಆಹ್ವಾನಿಸಿದ್ದಾಳೆ. ಏನು, ಚಂಡ ಚಾಮುಂಡರನ್ನು ಆ ಚಂಡಿಯು ಬಲಿ ತೆಗೆದುಕೊಂಡಳೆ ಪೂಜ್ಯರೇ? ಅಪರಿಮಿತ ಪರಾಕ್ರಮಿಗಳನ್ನು ಕೊಲ್ಲುವುದೆಂದರೆ ಎಂತಹ ವಿಚಿತ್ರ ಸಂಗತಿ ಇದು. ಹಾಗಾದರೆ ಶುಂಭ ನಿಶುಂಭರು ಸುಮ್ಮನಿದ್ದಾರೆ ಪೂಜ್ಯರೇ, ಸುಮ್ಮನಿದ್ದಾರೆ? ಇಲ್ಲ, ಅಷ್ಟೇ ಅಲ್ಲ ರಕ್ತಾಭಿಜಾಸುರ, ಆಕೆಯು ಪರಬ್ರಹ್ಮ ಸ್ವರೂಪಿಣಿಯಂತೆ. ಅವಳನ್ನು ಎದುರಿಸುವುದು ಯಾರಿಂದಲೂ ಸಾಧ್ಯವಿಲ್ಲವಂತೆ. ಇದನ್ನು ಕೇಳಿ ಅತ್ಯುಗ್ರನಾಗಿ ಶುಂಭನೇ ಯುದ್ಧಕ್ಕೆ ಹೊರಟು ನಿಂತಾಗ ನಾನು ಅವರಿಗೆ ಸಮಾಧಾನ ಹೇಳಿ ರಕ್ತಾಭಿಜಾಸುರನನ್ನು ಕಳಿಸಿದರೆ ಆ ಚಂಡಿಯನ್ನು ಕ್ಷಣ ಮಾತ್ರದಲ್ಲೇ ಧ್ವಂಸಗೊಳಿಸುವೆಂದು ತಿಳಿಸಿದಾಗ ಅತ್ಯ ಆನಂದಭರಿತನಾಗಿ ನಿನ್ನನ್ನು ಕರೆತರುವಂತೆ ಹೇಳಿದ್ದಾನೆ. ಸರಿ, ನಾನು ಈಗಲೇ ವಿಶಾಖ ದ್ವೀಪಕ್ಕೆ ಹೋಗುವೆನು. ಸುರರಿಂದ ಸುರ ಸಂಹಾರವೆಂದರೆ ನಾನು ಸುಮ್ಮನಿರಲು ಸಾಧ್ಯವೇ ಇಲ್ಲ ಪೂಜ್ಯರೇ, ಸಾಧ್ಯವೇ ಇಲ್ಲ. ಇಂದು ನಾನೇ ಹೋಗಿ ಆ ದೇವ ಕುನ್ನಿಗಳನ್ನು ಸೆದೆ ಬಡಿದು ಆ ನೀಚ ಶ್ರೀಗಳನ್ನು ಬಂಧಿಸಿ ತಂದೆ ತರುತ್ತೇನೆ ಪೂಜ್ಯರೇ. ಸಂತೋಷ, ಹೋಗಿ ಬಾ. ವಿದುರಾಸುರ, ನಾನಿನ್ನು ಬರಲೇ? ಕೇವಲ ಸ್ತ್ರೀಯಳು ನಮ್ಮ ಸೈನ್ಯವನ್ನು ಸಂಹರಿಸಿದಳೆಂದರೆ ಇದರಲ್ಲೇನೋ ಆ ತ್ರಿಮೂರ್ತಿಗಳ ಕೈವಾಡವೇ ಇರಬೇಕು. ಇದರಲ್ಲಿ ಇಂದು ಜಗತ್ ಪ್ರಳಯದಂತೆ ಮೇಲೆದ್ದು ಇಡೀ ದೇವ ಸಮೂಹವೆಲ್ಲ ನುಚ್ಚು ನೂರು ಮಾಡದಿದ್ದರೆ ನಾನು ರಕ್ತಾಭಿಜಾಸುರನೇ ಅಲ್ಲ. ನಾನು ರಕ್ತಾಭಿಜಾಸುರನೇ ಅಲ್ಲ. ರಕ್ತಬೀಜನ ಶಕ್ತಿಯನ್ನು ಅರಿಯಲು ವ್ಯಕ್ತಿಗಳು ರಕ್ತಬೀಜನ ಶಕ್ತಿಯನ್ನು ಅರಿಯಲು ವ್ಯಕ್ತಿಗಳು ಪಾಲಕರು ವ್ಯಕ್ತಿಗಳು ಪಾಲಕರು ದಿಕ್ಕಡೆಗುತ್ತದನು ದಿಕ್ಕಗಪತಿಯ ಸಕ್ಕಡೆಗುತ್ತದನು ಸುಧಾರಿಪತಿಯ ಗಂಡುಗಳಿಗೆ ಶುಂಭರ ಬದಗೆ ಜಗವು ತತ್ತರಿಸಿ ನಡುಗುವುದು ಸುರಲೋಕವೆಲ್ಲವೂ. ಗಂಡುಗಳಿಗೆ ಶುಂಭರ ಬದಗೆ ಜಗವು ತತ್ತರಿಸಿ ನಡುಗುವುದು ಸುರಲೋಕವೆಲ್ಲವೂ. ಇದು ಸುರದೇವಿಯ ಪಿಡಿದು ಇದು ಸುರದೇವಿಯ ಪಿಡಿದು ಕರೆಯೊಳಗೆ ದಂಡ ತರಲೆಂಗಳಿಸಿ ನಡೆವೆ ಗಂಡುಗಲಿ ಚುಂಬನ ಬಡಗೆ ಜಗವು ತತ್ತರಿಸಿ ನಡುಗುವುದು ಸುರಲೋಕವೆಲ್ಲವೂ. ತತ್ತರಿಸಿ ನಡುಗುವುದು ಸುರಲೋಕವೆಲ್ಲವೂ. ತತ್ತರಿಸಿ 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 ನಡುಗುವುದು ಸುರಲೋಕವೆಲ್ಲವೂ. ಅನುಜನಿ ಶುಂಭ ಅಣ್ಣ ವರ ಶಕ್ತಿಯಲ್ಲಿ ಮಹಾಶಕ್ತ. ರಕ್ತವನ್ನು ತಟ್ಟೆಕ್ಕಿಸಿ ಶಕ್ತರನ್ನು ಸೃಷ್ಟಿಸುವ ನಮ್ಮ ರಕ್ತ ಬೀಜನ ಎದುರು ಗೆಲ್ಲಲು ಯಾರಿಂದಲೂ ಸಾಧ್ಯವಿಲ್ಲ. ಆದರೆ ನಮ್ಮ ರಕ್ತ ಬೀಜ ಸೂರನು ಇನ್ನು ತೇಜಾವತಿಯಿಂದ ಬಾರಲಿಲ್ಲವಲ್ಲ.
ಅಣ್ಣ ನಾರದರು ಹೋಗಿದ್ದಾರಂದ್ರೆ ಇಷ್ಟರಲ್ಲಿ ನಮ್ಮ ರಕ್ತ ಬೀಜನು ಬಂದೇ ಬರುತ್ತಿರುವನು ನೋಡುವಣ್ಣ. ಈ ರಕ್ತಬೀಜನ ಪ್ರಣಾಮಗಳು. ಚಿರಂಜೀವಿ ಹಾಗೂ ರಕ್ತ ಬೀಜಸುರ. ಚಕ್ರವರ್ತಿಗಳೇ, ಇಷ್ಟು ಆತರಿಂದ ನನ್ನ ಕರೆಸಲು ಕಾರಣವೇನು? ರುದಿರಾಸುರ ಹಿಮಾಲಯದ ಬಳಿ ಬಂದು ನೆಲೆಸಿರುವ ಒಬ್ಬ ಸುಂದರಿಯನ್ನು ನನ್ನ ಅರಸಿಯನ್ನಾಗಿ ಮಾಡಿಕೊಳ್ಳಬೇಕೆಂದು ಬಯಸಿ ನಮ್ಮ ದೂತನಾದ ಸುಗ್ರೀವಾಸುರನನ್ನು ಕಳಿಸಿಕೊಟ್ಟಿದ್ದರೆ ತ್ರಿಲೋಕ ಸೂರನಾದ ನಮ್ಮನ್ನೇ ಅವಳು ಯುದ್ಧಕ್ಕೆ ಆಹ್ವಾನಿಸಿದ್ದಾಳೆ. ಅದಕ್ಕಾಗಿ ನಾನು ಉದಾಸೀನತೆಯಿಂದ ನನ್ನ ಸಕಲ ಸೈನ್ಯವನ್ನು ಕಳಿಸಿಕೊಟ್ಟಿದ್ದರೆ ಅವಳು ಅದನ್ನೆಲ್ಲ ಧ್ವಂಸ ಮಾಡಿ ನಮ್ಮ ಚಂಡ ಮುಂಡರನ್ನು ಬಲಿ ತೆಗೆದುಕೊಂಡಿದ್ದಾಳೆ. ಆದುದರಿಂದ ನೀನೇ ಹೋಗಿ ಆ ಮದೊಂದಳನ್ನು ಎಳೆತರಬೇಕು. ಬಾರದಿದ್ದರೆ ಅವಳನ್ನು ಅಲ್ಲೆಲ್ಲೇ ಸಿಗಿದು ತೋರಿಸಬೇಕು. ಚಕ್ರವರ್ತಿಗಳೇ, ಇದುವರೆಗೂ ನೀವು ಏಕೆ ಸುಮ್ಮನಿದ್ದೀರ? ಈ ವಿಚಾರವನ್ನು ನೀವು ನನಗೆ ಮೊದಲೇ ತಿಳಿಸಿದ್ದರೆ ಆ ದೇವತೆಗಳ ಬಡಲು ಬಗೆದು ಧ್ವಂಸ ಮಾಡಿ ಬಿಡುತ್ತಿದ್ದೆ. ಇಷ್ಟೊಂದು ಸೈನ್ಯವನ್ನು ಆ ಕಾಳಿಗೆ ಬಲಿ ಕೊಡಲು ಸಾಧ್ಯವೇ ಇರುತ್ತಿರಲಿಲ್ಲ. ಇರಲಿ, ನಾನು ಇಂದು ಯುದ್ಧಕ್ಕೆ ಹೋಗುವೆನು. ಆ ಹಿಂದಿಗೆ ಆ ದುರಾತ್ಮಳ ಕೊನೆಯ ದಿನ ಆ ತ್ರಿಮೂರ್ತಿಗಳ ರಕ್ತದಿಂದ ರಣರಂಗದಲ್ಲಿ ಓಕುಳಿ. ರುದ್ರಾಸುರ, ಆ ತ್ರಿಮೂರ್ತಿಗಳಲ್ಲಿ ಇದೇನೋ ಕೈವಾಡವಿರಬೇಕು. ಆದ್ದರಿಂದ ನೀನೇ ಹೋಗಿ ಅವಳನ್ನು ಚೀಳಿ ಸಿಗಿದು ನಮ್ಮರ ಮನೆಯಾಗೆ ಹೆಬ್ಬಾಗಿಲಿಗೆ ತೋರಣವಾಗಿ ಕಟ್ಟಿವ. ಆ ತ್ರಿಮೂರ್ತಿಗಳೆಂಬ ದೇವ ಕುನ್ನಿಗಳನ್ನು ನುಚ್ಚು ನೂರು ಮಾಡಿ ಆ ಕಿಚ್ಚನ ಜಳದಲ್ಲಿ ಹಬ್ದಿಗಳ ಕುದಿದೆಟ್ಟಿಸುವ ಆಶ್ಚರ್ಯವನ್ನು ನೀವಿನ್ನು ಕಾಣುವರಿ. ಇನ್ನು ದಾನವರಿಗೆ ವೈರಿಗಳೇ ಇಲ್ಲದಂತೆ ನಿರ್ನಾಮ ಮಾಡುತ್ತೇನೆ. ಈಗ ನನ್ನನ್ನು ಆಶೀರ್ವದಿಸಿರಿ. ಬಲ ರುದಿರಾಸುರ ಬಲ, ಹೋಗು, ನಿನ್ನ ಅಮೋಘ ವರದಿಂದ ದಿಟ್ಟವಾಗಿ ಹೋರಾಡು. ನಿನ್ನ ಒಂದು ತೊಟ್ಟು ರಕ್ತವು ಈ ಭೂಮಿಗೆ ಬಿದ್ದರೂ ನಿನ್ನಂತವರು ಸಾವಿರಾರು ಜನ. ಹೋಗು, ದಿಗ್ವಿಜಯಶಾಲಿಯಾಗಿ ಹಿಂದಿರುಗು. ಹೋಗು ರಕ್ತ ಬೀಜಸುರ, ಹೋಗು ದಿಗ್ವಿಜಯಶಾಲಿಯಾಗಿ ಹಿಂದಿರುಗು. ಇದೋ ಈಗಲೇ ಹೊರಟೆ. ರಕ್ತಾಕ್ಷಿಯಲ್ಲಿ ನಾನು ಗಣದೊಳಗೆ ಕಡಿದು ರಕ್ತ ರಕ್ತಾಕ್ಷಿಯಲ್ಲಿ ನಾನು ಗಣದೊಳಗೆ ಕಡಿದು ರಕ್ತ ಬೀಜಾಸುರನ ಆರ್ಭಟವ ತೋರೆ. ಕಡಿಗಲಿಯ ಖಂಡಿಸಿದ ಕಂಡಿಯನ್ನು ತಿಳಿದು ಉದರವನ್ನು ಬಯಸಿದ ಉದರವನ್ನು ಬಗೆದಿದೆ ಕರುಳುಗಳ ಕಡಿದು ರಕ್ತಾಕ್ಷಿಯಲ್ಲಿ ನಾನು ರಣದೊಳಗೆ ಕಡಿದು ಮಕ್ಕಳಿರ ಇಷ್ಟು ಕಾಲವಾದರೂ ಓ ಶುಂಭಾನಿಶುಂಭರು ಯುದ್ಧಕ್ಕೆ ಬಾರಲೇ ಇಲ್ಲವಲ್ಲ? ಚಂಡ ಮುಂಡರ ಮರಣ ವಾರ್ತೆಯನ್ನು ಕೇಳಿ ಈಗಲಾದರೂ ಯುದ್ಧಕ್ಕೆ ಬರಬಹುದೇ? ತಾಯಿ, ಆ ಶುಂಭಾನಿಶುಂಭರ ವಿಶಾಲವಾದ ಸಾಮ್ರಾಜ್ಯದಲ್ಲಿ ಅನೇಕ ಸಾವಂತ ರಾಜರು ಇದ್ದಾರೆ. ಅದರಲ್ಲಿ ಯಾರನ್ನಾದರೂ ಕಳಿಸಬಹುದು ತಾಯಿ. ಮಾತೆ, ನಿನ್ನ ಅನುಗ್ರಹವಿರುವಾಗ ಎಂತಹ ದುಷ್ಟರೇ ಬರಲಿ ಕ್ಷಣಾರ್ಧದಲ್ಲಿ ನಿರ್ನಾಮವಾಗಿ ಹೋಗುವರು. ಮಕ್ಕಳಿರ ಶಾಂತರಾಗಿರಿ. ಅದು ನಾರದರು ಇತ್ತ ಕಡೆ ಬರುತ್ತಿರುವರು. ಸಮಾಚಾರವೆಲ್ಲವೂ ತಿಳಿಯುವುದು. ದೇವತರನು ವೇದ ವೇದಾಂತೆ
ಪರಮೇಶ್ವರಿ ಕರಿ ಪರಮೇಶ್ವರಿ ಜಗಜ್ಜನನಿ ಜಗಜ್ಜನನಿ ಜಗಜ್ಜನನಿ. ನಮೋ ನಮೋ ಜಗನ್ಮಾತಾ. ಸಮಾಚಾರವೇನು ಪುತ್ರ? ತಾಯಿ, ಚಂಡ ಮುಂಡರ ಮರಣ ವಾರ್ತೆಯನ್ನು ಅರಿತೊಡನೆ ಶುಂಭ ದೈತ್ಯರಿಬ್ಬರು ಅತ್ಯುಗ್ರರಾಗಿ ಲೋಕಗಳೇ ಅಲ್ಲೋಲ ಕಲ್ಲೋಲ ಆಗುವಂತೆ ಆರ್ಭಟಿಸಿ ಯುದ್ಧಕ್ಕೆ ಸನ್ನದ್ಧರಾಗಿ ನಿಂತಿರುವಾಗ ನಾನು ಅವರಿಗೆ ಸಮಾಧಾನ ಮಾಡಿ ಅವನ ಆತ್ಮ ಬಂಧುವಾದ ರಕ್ತಾಭಿಜಸರನನ್ನು ಯುದ್ಧಕ್ಕೆ ಬರುವಂತೆ ಪ್ರೇರೇಪಿಸಿದ್ದಾನೆ. ಈ ಸಾರಿ ಆ ದುಷ್ಟನಾದ ರಕ್ತಾಭಿಜಸುರನು ಯುದ್ಧಕ್ಕೆ ಬರಲಿರುವನು ತಾಯಿ. ಅವನನ್ನು ಕೊಂದು ಈ ಲೋಕವನ್ನು ಉದ್ಧಾರ ಮಾಡು ತಾಯಿ. ತಾಯಿ, ಆ ರಕ್ತ ಬೀಜಾಸುರನು ಮಹಾಪರಾಕ್ರಮಿಯು, ಬಹಳ ಕಠೋರನಾಗಿರೋನು ತಾಯಿ. ಅವನ ಗಂಡದೆ ಮುಂದೆ ನಿಂತು ಯುದ್ಧ ಮಾಡಿ ನಿಂತವರೇ ಇಲ್ಲ. ಏಕೆಂದರೆ ಅವನ ಒಂದು ಹನಿಯು ಭೂಸ್ಪರ್ಶವಾದರೆ ಅವನಂತಹ ವೀರರು ಅಸಂಖ್ಯಾತ ಸಂಖ್ಯೆಯಲ್ಲಿ ಹುಟ್ಟೋರು ತಾಯಿ. ಹೌದು ಮಾತೆ, ನಾನು ಅವನ ಭಕ್ತಿಗೆ ಮೆಚ್ಚಿ ಹೊರಬಿಟ್ಟೆನು. ಆದರೆ ಅವನು ಗರ್ವದಿಂದ ದೈವ ಶಕ್ತಿಯನ್ನೇ ಮರೆತು ದೇವತರನ್ನು ಋಷಿಮುನಿಗಳನ್ನು ತುಂಬಾ ಹಿಂಸಿಸುತ್ತಿದ್ದಾನೆ. ಅವನನ್ನು ಸಂಹರಿಸಿ ನಮ್ಮನ್ನು ಉದ್ಧರಿಸಿ ಕಾಪಾಡುತ್ತಾಯೇ ಕಾಪಾಡು. ಮಕ್ಕಳಿರ ಎದರಬೇಡಿ. ಅವನೆಂತಹ ಹೊರಪಡೆದ ದುಷ್ಟನೇ ಆಗಿರಲಿ, ಅವನ ಕಟ್ಟು ಕಥೆಗಳು ನನ್ನ ಮುಂದೆ ಸಾಗುವಂತಿಲ್ಲ. ಸರ್ವ ಜಗತ್ತನ್ನೇ ಸೃಷ್ಟಿ ಸ್ಥಿತಿ ಲಯ ಕಾರ್ಯಗಳನ್ನು ವಹಿಸಿಕೊಟ್ಟ ನಾನು ಆ ದುಷ್ಟನಿಂದ ಹುಟ್ಟುವ ಕೆಟ್ಟ ರಕ್ತ ವಿಜಾಸುರರನ್ನು ಕುಟ್ಟಿ ಮೆಟ್ಟಿ ತುಳಿವೆನು. ಭಯಪಡದಿರಿ. ಅದಾ ತಾಯಿ, ಆ ರಕ್ತ ಬೀಜ ಸುರನು ಭಯಂಕರ ಭೈರವನಂತೆ ಗಿರಿಗಲೆ ಹಲ್ಲಾಡುವಂತೆ ಇತ್ತಲೇ ಅಲೆ ಅಲೆಯಾಗಿ ಆರ್ಭಟಿಸುತ್ತಾ ಬರುತ್ತಿದ್ದಾನೆ. ನೀನು ಸಿದ್ಧಳಾಗು ಮಾತಾ. ಮಕ್ಕಳಿರ ನೀವಿನ್ನು ಮರೆಯಾಗಿ ನಿಲ್ಲಿ. ತಾಯಿ, ಅವನು ಭಯಂಕರ ರಕ್ಕಸನಾಗಿರುವನು. ಆದ್ದರಿಂದ ನಾವು ನಿನಗೆ ಸಹಾಯಕರಾಗಿ ಆ ರಾಕ್ಷಸ ಸೈನ್ಯದ ಜೊತೆ ಹೋರಾಡುತ್ತೇವೆ. ಬೇಡ ಮಹೇಶ್ವರ, ಆ ದುಷ್ಟನನ್ನು ನಾನೊಬ್ಬಳೇ ಕೊಂದು ಯಮಪುರಿ ಕಟ್ಟುತ್ತೇನೆ. ನೀವು ಭಯಪಡದಿರಿ. ಕುಕ್ಷಯನೆ ಗಾತ್ರಧಿ ನೀನು ಸಿಗುವೆ. ತಗಿವೆ ಕರುಳುಗಳ ಮೋದದೆ, ಕರುಳುಗಳ ಮೋದದೆ ನಗುವೆ ಹರ ಪಿಡಿದೆಳವೆ. ರಣದುರ್ಗಿ, ನೀನು ಯಾರು? ಈ ತ್ರಿಮೂರ್ತಿರ ಮಾತನ್ನು ನಂಬಿ ಮೂರು ಲೋಕ ಒಡೆಯ ಸುಮ್ಮನೆದರು ಯುದ್ಧ ಮಾಡಲು ಬಂದಿದೆಯಲ್ಲ ಭ್ರಷ್ಟಳೆ. ನೀನು ತುಂಬನನ್ನು ಎದುರಿಸುವುದು ಸತ್ಯವಾದರೆ ಮೊದಲು ನನ್ನೊಡನೆ ಯುದ್ಧ ಮಾಡು ಮತಾಂತಳೆ. ಆಗ ತಿಳಿಯುವುದು ನಿನ್ನ ಮಹಾಯತ್ನ. ಓಹೋ, ರಕ್ತ ಬಿಜಾಸುರನೆಂಬ ಮಹಾದುಷ್ಟನು ಇವನೇನು?
ಇಂದು ಇವನನ್ನು ಕೊಂದು ಇವನ ರಕ್ತವನ್ನು ಅಂಬರಕ್ಕೆ ಈ ಅಂಬಿಕಾ ದೇವಿಯ ಶಕ್ತಿಯನ್ನು ತೋರಿಸುತ್ತೇನೆ. ನಿಲ್ಲು ನೀಚಾತ್ಮನೇ. ಲೇ ಬಡ ನಾರಿ, ಬಡ ನರಿಯಂತೆ ಬಡ ಬಡಿಸಿದರೆ ಗುಡಿ ಗುಡಿಸಿ ಸೀಳುವ ನಿನ್ನ ಗುಂಡಿಗೆಯನ್ನು ಈ ದೇವತರ ಬಡಲು ಬಗೆದು ರಕ್ತವನ್ನು ಮಗೆ ಕುಡಿವೆನು. ರೋದ್ರ ಮೇಘ ಬರಸಿಡಿಲು ಹೊಡೆತದಿಂದ ಈ ಪಡವಿಯ ಮೇಲಿನ ಪರ್ವತಗಳೇ ಪುಡಿ ಪುಡಿ ಆಗುವುದು. ನಿನ್ನನ್ನು ಈಗ ನನ್ನ ಕೊಡ್ಲಿಯಿಂದ ಕಡಿಯಲು ಬಿಡಲಾರೆ. ಸಿದ್ಧಳಾಗು ದುರಾತ್ಮಳೆ. ಎಲೇ ರಕ್ತ ಬಿಜಾಸುರ, ಈ ಪರಾಪರ ಶಕ್ತಿ ಎದುರು ನಿನ್ನ ಅಲ್ಪವರ ಶಕ್ತಿ ನನ್ನನ್ನು ಸ್ಪರ್ಶಿಸುವುದಕ್ಕೂ ಸಾಧ್ಯವಿಲ್ಲ. ನೀಚಾತ್ಮ, ಮೃತ್ಯು ದೇವತೆ ಸುತ್ತ ಆಯುಷ್ಯದ ಕೊನೆಯ ಚರಣವನ್ನು ರಚುತ್ತ ಸಾವಿನ ತುತ್ತ ತುದಿಯಲ್ಲಿ ನಿಂತು ಕತ್ತತ್ತಿ ಮೃತ್ಯು ದೇವತೆ ನೀಯಾಳಿಸುತ್ತ ಎತ್ತಲಿಂದಲ ಬಂದು ಮತ್ತೆ ಸೊಲ್ಲೆತ್ತಿ ಯುದ್ಧಕ್ಕೆ ನಿಂತರೆ ನಿನ್ನ ಮಸ್ತಕವನ್ನು ಕತ್ತರಿಸಿ ದಿಕ್ಕಿಗೆ ಚೆಲ್ಲುತ್ತದೆ. ಬಲ ಅಂಬಿಕೆ ಎಂಬ ಹುಂಬಳೆ ಮೆಚ್ಚಿದ ನಿನ್ನ ಜಂಬಕ್ಕೆ ಈ ತ್ರಿಮೂರ್ತಿಯ ಮಾತನ್ನು ನಂಬಿ ಜಂಬದಿಂದ ಅಂಬಲಿಸಿ ನನ್ನೆದುರು ಯುದ್ಧಕ್ಕೆ ನಿಂತಿರುವ ಮದಾಂಧಳೆ, ನಿನ್ನನ್ನು ಈ ಅಂಬುಗಳಿಂದ ಚುಂಬಿಸಿರುವ ಅಂಬಿಕೆಯನ್ನು ನಿನ್ನ ಚೆಂಡಿಕೆಯನ್ನು ಕಡಿಯದೆ ಬಿಡಲಾರೆ. ಸಿದ್ಧಳಾಗು ದುರಾತ್ಮಳೆ. ಪ್ರಮತ್ತ ಮನ ಬಂದಂತೆ ಹೋರಾಟಬೇಡ, ಸುಮ್ಮನೆ ಯುದ್ಧಕ್ಕೆ ಅಣಿಯಾಗು ಪಾಪಾತ್ಮನೆ. ಬಲ ಹೆಂಗಸೆ, ನೀನು ನನ್ನೊಡನೆ ಯುದ್ಧ ಮಾಡುವೆಯ? ಹಾಗಾದರೆ ಸಹಿಸಿ ಕೈ ಕೊಡಲಿಯ ಹೊಡೆತವನ್ನು. ಥೂ ರಣ ಹೇಳಿ, ದಾನವರ ಸಂಹಾರಕ್ಕಾಗಿ ಉದಿಸಿ ನಿಂತಿರುವ ಈ ಶಾಂಭವಿಯನ್ನು ಕೆಣಕಿ ಬದುಕಬಲ್ಲೆಯ ನೀಚಾತ್ಮ. ಸುಮ್ಮನೆ ಹಿಂದಿರ್ಗು ಹೋಗು ಅದಮ್ಮ. ನೋಡು ನಿನ್ನ ಅಸ್ತ್ರದ ಹೊಡೆತ ಪರಿಣಾಮ. ನನ್ನ ಒಂದು ಹನಿ ರಕ್ತದಿಂದ ಸಹಸ್ರಾರು ರಕ್ತ ಬಿಜಾಸುರರು ಈಗ ಇವರೊಡನೆ ಯುದ್ಧ ಮಾಡುವ ಮದಾಂಧಳೆ. ಬಲ ರಕ್ತ ಬೀಜಾಸುರ, ಮೆಚ್ಚಿದೆ ನಿನ್ನ ವರಶಕ್ತಿಗೆ. ಈಗ ನಾನು ಬ್ರಾಹ್ಮಣಿ ಈಶ್ವರಿ ನಾರಾಯಣಿಯಾಗಿ ಸಪ್ತ ಮಾತೃಕೆ ಗಣದಿಂದ ಈ ದುಷ್ಟರನ್ನು ಧ್ವಂಸಗೊಳಿಸುವೆನು. ತೊಲಗಿ ನೀಚಾತ್ಮರೇ. ಅಯ್ಯೋ ಏನಿದು ಆಶ್ಚರ್ಯ! ಕ್ಷಣ ಮಾತ್ರದಲ್ಲಿ ಹೊರ ರಕ್ತ ಬೀಜ ಮರಣ. ಈ ಸ್ತ್ರೀಯಳಿಗೆ ಇನ್ನೆಷ್ಟು ಶಕ್ತಿ ಇರಬೇಕು? ಇವಳು ಸಾಮಾನ್ಯವಳಲ್ಲ, ಹರಿಹರಾದಿಗಿಂತಲೂ ಶಕ್ತಿಶಾಲಿನಿ. ಇವಳನ್ನು ಗೆಲ್ಲುವುದಾದರೂ ಹೇಗೆ? ಗೆಲೇ ರಣದುರ್ಗಿ, ಈಗ ನನ್ನ ಪ್ರಚಂಡ ವರ ಶಕ್ತಿಯನ್ನು ಒಟ್ಟುಗೂಡಿಸುವೆನು. ಈಗ ನಿನ್ನನ್ನು ಕಡಿಯದೆ ಬಿಡಲಾರು. ಸಿದ್ಧಳಾಗು ಮದಾಂಧಳೆ. ಎಲ್ಲವೋ ಅಧಮ ರಕ್ತ ಬಿಜಾಸುರ, ನೀನು ರುದ್ರನಿಂದ ಪಡೆದಿರುವ ಕ್ಷುದ್ರ ವರವನ್ನು ಇಂದು ನಾಶ ಮಾಡಿರುವೆ. ಇಂದು ನಿನಗೆ ಮರಣ ಕಟ್ಟಿಟ್ಟ ಬುತ್ತಿ. ಈ ನನ್ನ ನಾಲಿಗೆಯನ್ನು ಭೂಮಿಯನ್ನಾಗಿ ಮಾಡಿ ನಿನ್ನ ರಕ್ತವನ್ನು ಕುಡಿದು ಚಪ್ಪರಿಸದೆ ಬಿಡಲಾರೆ. ಸಿದ್ಧನಾಗು ಮದಾಂಧ. ಸರಿ, ಸಿದ್ಧಳಾಗು. ನನ್ನ ಪ್ರಚಂಡ ವರ ಶಕ್ತಿಯನ್ನು ಒಟ್ಟುಗೂಡಿಸಿರುವೆನು. ಇದೇ ನನ್ನ ಕಡೆ ಮಹಾಯುದ್ಧ. ಈಗ ನಿನ್ನ ನೀ ಕಂದಾಯದಿಂದ ಕಡಿಯದೆ ಬಿಡಲಾರೆ. ಸಿದ್ಧಳಾಗು ಪಾಪಿಸ್ತಳೆ. ರಣ ಭಯಂಕರ ನೆನೆಸಿರಣ ಕೆಂಪ ನೀರು ಉದರವನ್ನು ಹರಿದಿಡುವೆ ಹದಮದನು ಸಾಧಿಸನೆ ಕದನದಲ್ಲಿ ಪೌರುಷವ ತೋರಿನ್ನು ಕುಟಿಲಾತ್ಮನೆ. ರಣ ಭಯಂಕರ ನೆನೆಸಿರಣ ಅದದವನು ಉದರವನ್ನು ಹರಿದಿಡುವೆ ಹದಮದನು ಸಾಧಿಸನೆ ಕದನದಲ್ಲಿ ಪೌರುಷವ ತೋರಿನ್ನು ಕುಟಿಲಾತ್ಮನೆ. ಕರಚರಣಗಳ ಕಡಿದು ಕರಳ ಮಾಲೆಯ ಧರಿವೆ. ಕರಚರಣಗಳ ಕಡಿದು ಕರಳ ಮಾಲೆಯ ಧರಿವೆ. ಕಂಡವನ್ನೇ ಹರಿದಗೆದು ರುಂಡ ಮಾಲೆಯ ಗರಿಪೆ. ಕಂಡವನ್ನೇ ಹರಿದಗೆದು ರುಂಡ ಮಾಲೆಯ ಗರಿಪೆ. ಉದರವನ್ನು ಹರಿದಿಡುವೆ ಹದಮದನು ಜಾದೀಸನೆ ಕದನದಲ್ಲಿ ಪೌರುಷವ ತೋರಿನ್ನು ಕುಟಿಲಾತ್ಮನೆ. ಕದನದಲ್ಲಿ ಪೌರುಷವ ತೋರಿನ್ನು ಕುಟಿಲಾತ್ಮನೆ.
ಪೌಲಸಿಗೆದು ಭೂದೇವಿಯ ಪಿಡಿದು ಪೌಲಸಿಗೆದು ಭೂದೇವಿಯ ಪಿಡಿದು ಗೋಚರರ ಪಿಡಿದರ ಮಂಡಲವೇ ಭೂಚರರ ಪಿಡಿದರದ ಮಂಡಲವೇ ಕಂಡು ಕಲಿಯೇ ಸೋಮವಾರ ಪಡೆಗೆ ಜಗವು ತತ್ತರಿಸಿ ನಡುಗೋಡು ಲೋಕವೆಲ್ಲವು ತತ್ತರಿಸಿ ನಡುಗೋಡು ಲೋಕವೆಲ್ಲವು ತತ್ತರಿಸಿ 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 ನಡುಗೋಡು ಲೋಕವೆಲ್ಲವು. ಸಹೋದರ ಅಣ್ಣ, ಮಹಾಶಕ್ತಿಯಾಗಿ ಜಗತ್ತನ್ನೇ ಎತ್ತಿ ತತ್ತರಿಸಬಲ್ಲಂಥ ನಮ್ಮ ರಕ್ತ ಬೀಜ ಸುರನು ಹನಿ ರಕ್ತವನ್ನು ದಿಕ್ಕಿ ದಿಕ್ಕಿನಲ್ಲಿ ಚೆಲ್ಲುತ್ತಾ ರಣಾಂಗಣದಲ್ಲಿ ರಣ ಚಂಡಿಯನ್ನು ರಣಾಂಗಣದಲ್ಲಿ ಮಾರಣ ಹೋಮ ಮಾಡಿರ್ತಾನಲ್ಲವೇ ಸಹೋದರ? ಅಣ್ಣ, ನಮ್ಮ ರಕ್ತ ಬೀಜಸುರನು ಅತ್ಯಂತ ಬಲಿಷ್ಠ ಹಾಗೂ ವರಪುತ್ರ. ಆದ್ದರಿಂದ ಅವನೆದುರು ನಿಂತು ಆ ಮಾರಿಯು ಯುದ್ಧ ಮಾಡಲಿ. ಆ ಮಾರಿಗೂ ಸಾಧ್ಯವಿಲ್ಲ. ಆದರೂ ನನಗೇಕೋ ಸಂದೇಹವಲ್ಲ. ಸಂದೇಹವೇಕೆ ಸಹೋದರ? ಅಣ್ಣ, ಇದುವರೆಗೂ ಹೋರಾಡಿದ ಮಹಾಪರಾಕ್ರಮಿಗಳಲ್ಲ ಆ ಚಂಡಮುಂಡರು ಆ ರಣಮಾರಿಗ ಆತರಾದರಲ್ಲ. ಆದ್ದರಿಂದ ನಮ್ಮ ರಕ್ತ ಬೀಜನಿಗೆ ಜಯವೋ ಹತ್ತವ. ಸಹೋದರ ಅಣ್ಣ, ಮಾಡಿದ ವಾದ ದಾನವರೊಡನೆ ಹೋರಾಡಿದಂತೆ ನಮ್ಮ ದುರಧೀರ ವೀರ ವರ ಸೂರನೆದುರು ಹೌ ಚಂಡಿ ಯುದ್ಧ ಮಾಡಲು ಸಾಧ್ಯವಿಲ್ಲ. ಅವಳೇನಾದರೂ ಯುದ್ಧಗೈದಿದ್ದರೆ ಛಿದ್ರ ಛಿದ್ರವಾಗಿ ಬಿದ್ದಿರುತ್ತಾಳೆ. ನಾರಳು ತಾಯಿಯ ಜಗದೀಶ್ವರನೇ ಓ ಹರನೇ, ಜಯ ಜಗದೀಶ್ವರನೇ ಪರಪಾಲಿಪ ಜಯ ಜಗದೀಶ್ವರನೇ. ಅಟಕ ನಾಂದಿಯ ಆಡುತ್ತಲಿರುವೆ ನಾಡು ಸವಾರಿಯು ನೀ ಪಾತ್ರಧಾರನು. ನಾಟಕ ನಾಂದಿಯ ಆಡುತ್ತಲಿರುವೆ ನಾ ಪಾತ್ರಧಾರಿಯು ನೀ ಸೂತ್ರಧಾರನು. ಕೈಲಾಸಾದೀಪ ಜಗಕ್ಕೆ ಹದೀಪ ಕೈಲಾಸಾದೀಪ ಜಗಕ್ಕೆ ಹದೀಪ. ಭಕುತರ ಮರೆಯ ಆಲಿಸುಬಾ ಓ ಹರನೇ, ಭಕುತರ ಭಾವ ಅರಿತವನೇ. ಭಕುತರ ಭಾವ ಅರಿತವನೇ ಜೋ ಜಗದೀಶ್ವರನೇ. ದಾನವೇಂದ್ರ ದಾನವೇಂದ್ರ, ನಾರದರಿಗೆ ವಂದಿಸುವೆವು. ಸ್ವಾಮಿ, ತಾವೀಗ ಎಲ್ಲಿಂದ ದಯ ಮಾಡಿಸಿದಿರಿ? ಚಕ್ರವರ್ತಿ, ನಾನು ಈಗ ಹಿಮಾಚಲದ ತಪ್ಪಲಿನಿಂದಲೇ ಬಂದೆ. ನಿಮ್ಮ ರಕ್ತ ಬೀಜಾಸುರನಿಗೂ ಆ ಮಹಾಕಾಳಿಗೂ ನಡೆದ ಭೀಷಣ ಯುದ್ಧದ ಸನ್ನಿವೇಶವನ್ನು ನೋಡಿ ಇಲ್ಲಿಗೆ ಬಂದೆ. ಹೌದೇ ಪೂಜ್ಯರೇ, ನಮ್ಮ ರಕ್ತ ಬೀಜನೆದುರು ಓ ಕಾಳಿಯು ಯುದ್ಧ ಮಾಡಿದಳೆ. ಪಾಪ ಆ ಬಡ ನಾರಿಯು ನಮ್ಮ ಕಡುಗರಿವರ ಶಕ್ತಿಯನ್ನು ಕಂಡು ಎದರಿ ಬೆದರಿ ಚೆದರಿ ಹೋಗಿರಬೇಕಲ್ಲವೇ ಪೂಜ್ಯರೇ? ಹೌದು ಚಕ್ರವರ್ತಿ, ನಿಮ್ಮ ರಕ್ತ ಬೀಜಾಸುರನ ಘನ ಶೌರ್ಯದ ಕೂಗಿಗೆ ಬೆದರಿಯೂ ಹೋದರು, ಚೆದರಿಯೂ ಹೋದರು. ಕಾರ್ ಮೋಡಗಳು ಬೋರ್ಗರಿದವು, ಗುಡುಗು ಸಿಡಿಗಳು ಗೋರ್ಗರಿದವು, ದೇವತೆಗಳು ಬೆಚ್ಚಿದರು, ದಿಕ್ಪಾಲಕರು ದಿಕ್ಕೆಟ್ಟು ಓಡಿದರು. ದೇವತೆಗಳು ಎದರಿದರು, ದಿಕ್ಪಾಲ
ಸೇವಕರು ದಿಕ್ಕೆಟ್ಟು ಹೋದರು. ಮೋಡಗಳು ಬೆಂಕಿ ಉಗಳಿದವು, ಗುಡುಗು ಸಿಡಿಲುಗಳು ಕರೆದವು. ಬಲ ರಕ್ತ ಬೀಜ ಬಲ. ಆದರೆ ಆ ರಣಕಾಳಿ ಆಕೆಯು ಮಾತ್ರ ಎದರಲೂ ಇಲ್ಲ, ಚೆದರಲೂ ಇಲ್ಲ. ಮತ್ತಿನ್ನೇನು ಮಾಡಿದಳು ಪೂಜ್ಯರೇ? ಮತ್ತಿನ್ನೇನು ಅಂದರೆ ಆ ಶಾಂಭವಿಯು ನಿಮ್ಮ ರಕ್ತ ಬೀಜನ ಮೇಲೆ ಒಂದು ಶರಗಳ ದಂಡನ್ನೇ ಹೊರಡಿದು ಬಿಟ್ಟಳು. ಏನು? ನಮ್ಮ ರಕ್ತ ಬೀಜ ಸೂರ್ಯನ ಮೇಲೆ ಶರಗಳ ದಂಡನ್ನೇ ಒಡೆದಳೆ? ಹೌದು ಚಕ್ರವರ್ತಿ, ಕನಲುವಂತೆ ಒಡೆದು ಬಿಟ್ಟಳು. ಏನು? ನಮ್ಮ ರಕ್ತನನ್ನು ಕನಲುವಂತೆ ಒಡೆದಳೆ? ಹೌದು. ಆದರೆ ಏನು ಪ್ರಯೋಜನ? ಆ ಬಾಣವು ಬಂದು ರಕ್ತ ಬೀಜನ ದೇಹಕ್ಕೆ ತಗುಲಿದ ಕ್ಷಣ ಅವನ ದೇಹವು ಬಿಗಿ ಬಂದು ಅವನ ರಕ್ತವು ದೆಸೆಗೆ ಚಿಮ್ಮಿತು. ಆಗ ವರ ರಕ್ತ ಬೀಜಾಸುರರು ಸಹಸ್ರಾರ ಸಂಖ್ಯೆಯಲ್ಲಿ ಉದಿಸಿ ಆಯುಧ ಧರಿಸಿ ಆ ದೇವಿಯ ಸುತ್ತ ಮುತ್ತಿದರು. ಆಗ ತ್ರಿಮೂರ್ತಿಗಳು ತಮ್ಮ ಕಥೆ ಮುಗಿಯಿತೆಂದು ದಿಕ್ಕೆಟ್ಟು ಓಡಿದರು. ಏನು? ಎದರೆ ಪಲಾಯನಗೊಯ್ದರೆ ದುರಾತ್ಮರು. ಅಷ್ಟೇ ಅಲ್ಲ ಸುಂಬಾಸುರ, ನಿಮ್ಮ ರಕ್ತ ಬೀಜನ ಆ ದೇವಿಯ ಎದುರು ನಿಂತು ಬಹು ಭಯಂಕರವಾಗಿ ಯುದ್ಧ ಮಾಡಿದನು. ಆ ಕಾಳಿಯನ್ನು ಕಂಗೆಡಿಸಿ ಬಿಟ್ಟನು. ಆಗ ದೇವಿಯು ಏನು ತೋಚದೆ ತಟಸ್ಥಳಾಗಿ ಹಾಗೆ ನಿಂತು ಬಿಟ್ಟಳು. ಶೂದ್ರವಾದ ಸ್ತ್ರೀ ಎಂದರೇನು? ವರಪುತ್ರನೋದು ವರಪುತ್ರನೆಂದರೇನು? ಶುದ್ಧರಾದ ಔಷಧಿ ಎಂದರೇನು? ದತ್ತರಾದ ಹರಿಹರ ಬ್ರಹ್ಮರೆಂದರೇನು? ಹಾಗಾದರೆ ಇಂದಿಗೆ ನನ್ನ ಕುಲ ವೈರಿಗಳು ನಾಮಶೇಷವಾದಂತೆ ಸರಿ. ಹಾಗಾದರೆ ನಮ್ಮ ರಕ್ತ ಬೀಜ ಸುರನು ವಿಜಯ ದುಂದುಬಿಯೊಡನೆ ಬರುತ್ತಿರುವನೆ ಪೋಚ್ಚರೆ. ಸುಂಬಾಸುರ, ತಟಸ್ಥಳಾದ ಆ ಚಂಡಿಯು ವರ ರಕ್ತಾಬೀಜ ಸುರರನ್ನು ಕಂಡು ಸ್ವಲ್ಪ ಹೊತ್ತು ಯೋಚಿಸಿ ಸಪ್ತ ಮಾತೃಕೆಯ ಗಣಗಳನ್ನು ಜಗತ್ತಿನಾದ್ಯಂತ ಕಳಿಸಿಬಿಟ್ಟಳು. ಆ ಮಾತೃಕೆಗಳು ವರ ರಕ್ತ ಬೀಜಾಸುರನನ್ನು ಕ್ಷಣ ಮಾತ್ರದಲ್ಲೇ ಧ್ವಂಸಗೊಳಿಸಿದವು. ಏನು? ನಮ್ಮವರ ರಕ್ತ ಬೀಜರು ನಿರ್ನಾಮವಾದರೆ ಏನು ಹೇಳುತ್ತೀರಿ ಪೂಜ್ಯರೇ? ಪರಶಿವನಿಂದ ವರ ಪಡೆದ ರಕ್ತದ ಮಾಯೆಯಿಂದ ನಿರ್ಮಿತರಾದ ನಮ್ಮವರ ರಕ್ತ ಬೀಜರು ನಿರ್ನಾಮವಾದರೆ ಹಾಗಾದರೆ ನಮ್ಮ ರಕ್ತ ಬೀಜ ಸುರನು ಸೊಮ್ಮನಿದ್ದನೆ ಪೂಜ್ಯರೇ? ಇಲ್ಲ ಇಲ್ಲ ಸುಂಬಾಸುರ, ಇದನ್ನು ಕಂಡ ನಿಮ್ಮ ರಕ್ತ ಬೀಜಾಸುರನು ಬಹು ರೋಷಾವೇಶನಾಗಿ ಗಿರಿ ಪರ್ವತಗಳನ್ನೇ ಎತ್ತಿ ಕೆಡವುತ್ತಾ ದೇವಿಯ ಮೇಲೆ ಎಸೆದನು. ಕೊಡಲಿ ಹಿಡಿದು ಬಹು ಪರಾಕ್ರಮದಿಂದ ಹೋರಾಡಿದನು. ಆದರೆ ಆ ಕಾಳಿಯು ಕಡೆಗೆ ನಿಮ್ಮ ರಕ್ತ ಬೀಜಾಸುರನನ್ನು ಬಹು ಕೋಪದಿಂದ ಶೂಲದಿಂದ ಇರಿದು ರಕ್ತ ಬೀಜನನ್ನು ತಿಂದೇ ಬಿಟ್ಟಳು. ರಕ್ತ ಬೀಜನನ್ನು ತಿಂದು ಬಿಟ್ಟಳೆ. ಅಯ್ಯೋ ಅಯ್ಯೋ, ರಕ್ತ ಬೀಜ ವರ ಪುತ್ರನಾದ ರಕ್ತ ಬೀಜನನ್ನು ತಿಂದು ಬಿಟ್ಟಳೆ. ಅಯ್ಯೋ ಅಯ್ಯೋ, ರಕ್ತ ಬೀಜ ಮೃತ್ಯು ದೇವತೆಯನ್ನೇ ತತ್ತರಿಸಿ ತಲೆ ಕೆಳಗೆ ಮಾಡುವ ನಿನಗೆ ಮರಣವೇ. ಅಯ್ಯೋ ರಕ್ತ ಬೀಜ, ವರ ರಕ್ತವನ್ನು ಸೃಷ್ಟಿಸಿ ಲೋಕಗಳನ್ನೇ ತಲ್ಲಣಗೊಳಿಸುವ ನಿನಗೆ ಆ ದುಷ್ಟ ಸ್ತ್ರೀಯಿಂದ ಮರಣವೇ. ಅಯ್ಯೋ ಅಯ್ಯೋ, ರಕ್ತ ಬೀಜ ರಕ್ತ ಬೀಜ ರಕ್ತ ಬೀಜ. ಸುಂಬಾಸುರ, ಸಮಾಧಾನ ತಂದುಕೋ. ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವೇನು?
ನೀನೇ ಹೀಗೆ ದುಃಖಿಸಿದರೆ ನಿನ್ನ ಸಾಹಸ ಶೌರ್ಯಗಳಿಗೆ ಕೊಂದುಂಟಾಗುವುದು. ಏನೆಂದರೆ ಪೂಜ್ಯರೇ, ಸಾಧ್ಯವಿಲ್ಲ. ಪ್ರಳಯನ ಕಡಗಲ್ಲ ಸರ್. ಪ್ರಳಯವನೆ ಕೆರಕುವೆನು, ಕಾಲನ ಕಡೆದಿಡಿವೆನು, ಬ್ರಹ್ಮಾಂಡದೋಲಗವ ಪುಡಿಗೈವೆ. ಪೂಜ್ಯರೇ, ಈಗ ಚಕ್ರದೀಪದಕ್ಕೆ ಜಗದವನ ಈಗ ಚಕ್ರದ ಪದಕ್ಕೆ ಜಗದವನ ಸೂತ್ರಕ್ಕೆ ಈ ಶುಂಭಶೂರನ ಶಕ್ತಿ ಬ್ರಹ್ಮಾಂಡ ಶಕ್ತಿ. ಸಂತೋಷ, ಹಾಗೆ ಮಾಡು. ನಾನಿನ್ನು ಹೋಗಿ ಬರುತ್ತೇನೆ. ಸಮಾಧಾನ ತಂದುಕೊಂಡ, ಸಮಾಧಾನ ತಂದುಕೋ. 3 ಲೋಕದೊಡೆಯನಾದ ನೀನು ಈಗ ದುಃಖಿಸುವುದೇ? ಛೇ, ರುದ್ರನಿಂದ ವಜ್ರದಂತ ಹೊರ ಪಡೆದು ಛಲಾದ್ರಂಗದಲ್ಲಿ ಜಗತ್ತಲ್ಲಿ ತತ್ತರಿಸುವ ನೀನು ಈಗ ದುಃಖಿಸುವುದೇ? ಸರಿಯಲ್ಲ. ಇಂದು ನಾಳೆ ಯುದ್ಧಕ್ಕೆ ತೆರಳಿ ಇಂದ ನಾನು ಮಾಡುವ ಯುದ್ಧದಿಂದ ಜಗತ್ತಲ್ಲೇ ಕಂಪಿಸಿ ಸಪ್ತ ಸಾಗರಗಳ ಕಾತನೆ ಕುದಿಸಿ ಈ ಭೂಲೋಕವನ್ನೇ ಪುಡಿ ಪುಡಿ ಮಾಡಿ ಆ ದುರಾತ್ಮರಾದ ಕಾಳಿನು ಇಂದು ಸಿಗಿದು ಸೀಳಿ ಕರುಳುಗಳ ಮಾಲೆ ಹಾಕಿಕೊಳ್ಳದಿದ್ದರೆ ಬಿಡಲಾರೆ. ಆಶೀರ್ವದಿಸೋಣ ನನ್ನನ್ನು. ಬೇಡ ಬೇಡ ಸಹೋದರ, ಬೇಡ. ಕೇವಲವಾದ ಸ್ತ್ರೀಯಿಂದ ವೀರಾದಿ ವೀರರೇ ಹತರಾಗಿ ಹೋದರೆಂದರೆ ಅವಳಿಗಿನ್ನೆಷ್ಟು ಶಕ್ತಿ ಇರಬೇಕು? ಅವಳು ಯಾರು ಏನು ಎನ್ನುವುದೇ ತಿಳಿಯದಾಗಿದೆ. ನಾನೇ ಸರ್ವಶಕ್ತನೆಂದುಕೊಂಡರೆ ನನಗಿಂತಲಾಗೋದ ಶಕ್ತಿ ತಿಳಿಯಲಿದೆ ಎಂದರೆ ಇದೆಲ್ಲ ಚಂಡ ತ್ರಿಮೂರ್ತಿಗಳ ಸಂಚು. ಇರಲಿ, ಇಂದು ನಾನೇ ಯುದ್ಧಕ್ಕೆ ತೆರಳುವೆ. ಇನ್ನು ಅವಳನ್ನು ಕರೆದು ತ್ರಿಮೂರ್ತಿಗಳನ್ನು ರುಂಡ ಮುಂಡಗಳನ್ನು ಚೆಂಡಾಡಿ ತ್ರಿಮೂರ್ತಿಗಳ ರುಂಡ ಮುಂಡಗಳನ್ನು ಚೆಂಡಾಡಿ ತುಂಡು ತುಂಡು ಮಾಡದೆ ಬಿಡಲಾರೆ. ನೀನು ರಾಜ್ಯದ ರಕ್ಷಣೆಯ ಭಾರವನ್ನು ವಹಿಸಿಕೋ ಸಹೋದರ. ಸಾಧ್ಯವಿಲ್ಲಣ್ಣ. ನಿನ್ನನ್ನು ಯುದ್ಧಕ್ಕೆ ಕಳಿಸಿ ನಾನು ಅರಮನೆಯಲ್ಲಿರಬೇಕೆ? ಅದೆಂದಿಗೂ ಕೂಡದು. ಎಂದು ನಾನೇ ಯುದ್ಧಕ್ಕೆ ತೆರಳುವೆನು. 3 ಲೋಕದೊಡೆಯಾದ ನೀನು ಆ ಸ್ತ್ರೀಯಲ್ಲಿದ್ದಲ್ಲಿ ಈಗ ಯುದ್ಧಕ್ಕೆ ಹೋಗೋದೆ? ಅದೆಂದಿಗೂ ಸಾಧ್ಯವಿಲ್ಲ. ಇಂದು ನಾನು ಮಾಡುವ ಯುದ್ಧದಿಂದ ಜಗತ್ರಂಗವೇ ತತ್ತರಿಸಿ ಆ ಕಾಳಿಯನ್ನು ಸಿಗಿದಿಕ್ಕಿ ಅವಳ ರಕ್ತವನ್ನು ದಿಕ್ಕಿ ದಿಕ್ಕಿಗೆ ಚೆಲ್ಲಿ ಅಳಿದು ಹೋದ ನಮ್ಮ ರಕ್ತ ಬೀಜಸೂರನನ್ನು ಎಬ್ಬಿಸುತ್ತೇನೆ. ಆ ಬಡ ತ್ರಿಮೂರ್ತಿಗಳನ್ನು ಸಮಾಪ್ತಿ ಮಾಡದ ಹಿಂದಿರುಗಲಾರೆ. ನೀನು ಚಿಂತೆಯನ್ನು ಬಿಡೋಣ. ನೀನು ನನಗೆ ಆಶೀರ್ವಾದಿಸು. ಇನ್ನು ಕುಲವೈರಿಗಳನ್ನು ನಾಮಶೇಷ ಮಾಡಲಾರದೆ ಹಿಂದಿರುಗಲಾರೆ. ನನಗೆ ಹೆಚ್ಚಬೇಡ, ನನಗೆ ನಮಸ್ಕಾರ, ಆಶೀರ್ವಾದಿಸೋಣ. ಹೋಗಿ ಬಾ ನಿಶಿಂಬ, ಹೋಗಿ ಬಾ. 3 ಲೋಕದ ಒಡೆಯ ಶುಂಭನ ಅನುಜನು ಎಂತಹ ವೀರನೆಂಬುದು ಈ ಲೋಕಕ್ಕೆ ಗೊತ್ತಾಗಲಿ. ದಾನವರ ವಿಜಯ ಪತಾಕಿಯು ಲೋಕ ಲೋಕಗಳಲ್ಲಿ ಹಾರಾಡಲಿ. ದುಷ್ಟರಾದ ಸ್ತ್ರೀಯನ್ನು ಹರಿಯರನ್ನು ಸಂಹರಿಸಿ ಶುಂಭರಿಗೆ ಈ ಜಗತ್ತಿಗೆ ಒಡೆಯರೆಂದು ಗೊತ್ತಾಗಲಿ. ಹೋಗಿ ಬಾ, ನಿನಗೆ ದಿಗ್ವಿಜಯಶಾಲಿಯಾಗು, ಅಖಂಡ ವಿಜಯವಾಗಲಿ ಸಹೋದರ. ಹೋಗಿ ಬಾ, ಹೋಗಿ ಬಾ. ಈಗ ನನಗೆ ಸಮಾಧಾನವಾಯಿತಣ್ಣ. ನನ್ನ ಮಹಾ ಯುದ್ಧದಾಸಿಯನ್ನು ಪೂರೈಸುತ್ತೇನೆ. ಈ ಇಡೀ ದಾನವರ ವಂಶ ದಿಗ್ವಿಜಯ ಕಿರೀಟವನ್ನು ತೊಡಿಸುತ್ತೇನೆ. ಇಂದು ಯುದ್ಧ ರಂಗ ಎಂಬ ಸಪ್ತ ಸಾಗರಗಳಲ್ಲಿ ಯಮರಾಜನ ಪೃಥ್ವಿ ದೋಣಿಯಲ್ಲಿ ಆ ದುಷ್ಟ ಕಾಳಿಯನ್ನು ಮತ್ತು
ಆ ದುರಾತ್ಮರಾದ ದೇವತರನ್ನು ಈ ಅಮಪುರಿ ಘಟ್ಟದೆ ಬಿಡಲಾರೆ. ರಕ್ತ ಬೀಜನ ಮರಣ ವಾರ್ತೆಯನ್ನು ಕೇಳಿ ಆ ಶುಂಭಾನಿಶುಂಭರು ಈಗ ಯುದ್ಧಕ್ಕೆ ಬಂದೇ ಬರುವರೆಂದು ನನ್ನ ನಂಬಿಕೆ. ಅದು ನಾರದರು ಇತ್ತ ಕಡೆ ಬರುತ್ತಿರುವುದು ಸಮಾಚಾರವೆಲ್ಲವೂ ತಿಳಿಯುವುದು. ಚಲುವಾದ ಮುಗದವಳೆ ದೇವಿ ಜಗದಾಧಿಕಾರದವಳೆ ಅಷ್ಟಾಯುಧಗಳಿಂದ ದೇವಿ ದುಷ್ಟರನ್ನು ನಿಮ್ಮರಿಸಿ ಸಿಂಹದ ಮೇಲೇರಿ ಮೆರೆದಾಡುವ ತಾಯಿ ಕರುಣಾಂತರಂಗಾಳೆ ಈ ಜಗದ ಮಹಾಮಾಯೆ ಕರುಣಾಂತರಂಗಾಳೆ ಈ ಜಗದ ಮಹಾಮಾಯೆ ದೇವಾದಿ ದೇವತರ ನೀ ಸಲುಹಿದೆ ತಾಯಿ ಭವಾನಿ ತಾಯಿ ದೇವಿ ಕರುಣಾಳು ನೀನೆ ತಾಯಿ ಅಂಬಾ ಶಂಭವಿ ತಾಯೇ ದೇವಿ ಕರುಣಾಳು ನೀನೆ
ಕರುಣಾಳು ನೀನೆ ತಾಯೇ. ನಮೋ ನಮೋ ಜಗದಾಂಬ. ಸಮಾಚಾರವೇನು ಪುತ್ರ? ತಾಯಿ, ರಕ್ತ ಬೀಜನ ಮರಣ ವಾರ್ತೆಯನ್ನು ಅವನ ಮುಂದೆ ಹೇಳುತ್ತಿದ್ದಂತೆ ಅತ್ಯಂತ ಕೋಪಯುಕ್ತನಾಗಿ ದಿಗಂತಗಳೇ ದಹಿಸುವಂತ ಕೆಂಗಿಡಿಯ ಕೆಂಡಗಳನ್ನು ಕಣ್ಣಲ್ಲಿ ಉದುರಿಸುತ್ತಾ ಆ ಶುಂಭನೆ ಯುದ್ಧಕ್ಕೆ ಸನ್ನದ್ಧನಾಗಿ ನಿಂತಿರುವಾಗ ಅವನ ಸಹೋದರನು ನಿಶುಂಭನು ಸಮಾಧಾನ ಮಾಡಿ ಅತ್ಯುಗ್ರನಾಗಿ ಸೈನ್ಯ ಸಮೇತನಾಗಿ ಯುದ್ಧಕ್ಕೆ ಬರುತ್ತಿದ್ದಾನೆ ತಾಯಿ. ಬರಲಿ ಪುತ್ರರೇ ಬರಲಿ. ಇದುವರೆಗೂ ನಡೆದಿದ್ದು ಸಾಮಾನ್ಯ ಯುದ್ಧ. ಆ ಶುಂಭಾನಿಶುಂಭರು ಸಾಮಾನ್ಯವಾದ ಅಸುರರಲ್ಲ, ಮಹಾಮಾರಿಗಳು. ಇಂತಹ ದುಷ್ಟರು ಹಿಂದೆಂದು ಹುಟ್ಟಿಲ್ಲ, ಮುಂದೆಂದು ಜನಿಸುವುದೂ ಇಲ್ಲ. ತಾಯಿ, ಹಾಗಾದರೆ ಅವರೊಡನೆ ಹೋರಾಡುವುದು ಹೇಗೆ ತಾಯಿ? ಮಕ್ಕಳಿರ ಚಿಂತಿಸದಿರಿ. ಅವರೆಂತಹ ವೀರಾದಿ ವೀರರಾದರೂ ಅವರ ಪೊಳ್ಳು ಗರ್ಜನೆಗಳು ನನ್ನ ಮುಂದೆ ಸಾಗುವಂತಿಲ್ಲ. ಮದಿಸಿದ ಆನೆಗಳನ್ನು ವಧಿಸಿ ಕೆಳಗುರುಳಿಸುವಂತೆ ನೊಂದ ದೇವ ಸಮೂಹವನ್ನು ಆನಂದ ಸಾಗರದಲ್ಲಿ ತೇಲಿಸುವೆನು. ಕುಂದಿ ಹೋಗಿರುವ ನಿಮ್ಮ ಅಂದಿನ ಅಧಿಕಾರವನ್ನು ಇಂದು ದೊರಕಿಸಿಕೊಡುವ ಕಾಲ ಒದಗಿ ಬಂದಿದೆ. ನೀವು ಭಯಪಡದಿರಿ. ಆಗಲೇ ತಾಯಿ, ನಿನ್ನ ಕೃಪೆ ಇರುವಾಗ ನಾವು ಚಿಂತಿಸುವ ಕಾರಣವೇ ಇಲ್ಲ. ಮಾತೆ, ಅಲ್ಲಿ ನೋಡು, ಪ್ರಚಂಡ ಸೈನ್ಯದೊಂದಿಗೆ ಆ ನಿಶುಂಭನು ಈ ಪೃಥ್ವಿ ನಡುಗುವಂತೆ ಬರುತ್ತಿದ್ದಾನೆ. ನೀನು ಸಿದ್ಧಳಾಗು ಮಾತೆ. ತಾಯಿ, ಇನ್ನು ನಾವು ನಿನ್ನ ಸಹಾಯಕರಾಗಿ ನಿನ್ನ ಜೊತೆಯಲ್ಲೇ ಇರುತ್ತೇವೆ ತಾಯಿ. ಹಾಗೇ ಆಗಲಿ, ನೀವು ನನ್ನ ಜೊತೆಯಲ್ಲೇ ಇರಿ. ಕೊಡಗಿನ ಪರಲರದ ಪರ ತಿಳಿಲಾರದು ಗರ್ಜಿಸುತ್ತಲೇ ಮಿಚಾಗ್ತದೆ. ಹೊಡೆದು ಪುಡಿ ಪುಡಿ ಕೈವೆ ಶಾಂಭವಿ. ಈ ಚಂಡ ದೇವತೆಗಳು ಮಾತು ಕೇಳಿ ನಮ್ಮ ಮೇಲೆ ಯುದ್ಧ ಸಾರಿ ಬರಲು ಕಾರಣವೇನು? ನಮ್ಮನ್ನು ಎದುರಾಕಿಕೊಂಡು ಬದುಕಲು ಸಾಧ್ಯವೇ? ನಿಮ್ಮನ್ನು ಕೊಲ್ಲದೆ ಬಿಡಲಾರೆ. ಅಂದು ನಿಮ್ಮನ್ನು ಪ್ರಾಣ ಸಹಿತ ಬಿಟ್ಟಿದ್ದಕ್ಕೆ ಈಗ ನಮ್ಮೆದುರು ಈ ಪಿಚಾಚಿಯನ್ನು ಕರೆದುಕೊಂಡು ಬಂದಿರುವಿರಾ? ಎಲೆ ದುಷ್ಟ ದೈತ್ಯನೆ, ಇವರನ್ನು ಸೋಕಲು ನಿನ್ನಿಂದ ಸಾಧ್ಯವಿಲ್ಲ. ಇದುವರೆಗೂ ಮದವೇರಿ ಮದ ಗದಗಳಂತೆ ಬೆಳೆದ ನಿಮ್ಮ ರುಂಡ ಕಂಡಗಳು ನನ್ನ ಅಸ್ತ್ರಕ್ಕೆ ಸಿಕ್ಕಿ ಕತ್ತರಿಸಿ ಹೋಗಿ ಬೀಳಲು ಆತುರವಾಗಿ ಮುನ್ನುಗ್ಗುತ್ತಿವೆ. ನಿಮ್ಮಂತಹ ದುಷ್ಟ ರಕ್ಕಸರನ್ನು ಕೊಲ್ಲುವ ಈ ಭಯಂಕರಿ ಭೈರವಿಯ ಶೌರ್ಯದ ಚಾತುರ್ಯ ನೀನರಿಯಬಲ್ಲ. ಇಂದು ನಾನು ಯಾರೆಂಬುದು ನಿನಗೆ ತೋರಿಸುತ್ತೇನೆ. ಮೊದಲು ಸಮರಕ್ಕೆ ಸಿದ್ಧ.
ನಿನ್ನ ಗಂಡದ ಗುಂಡಿಗೆ, ಆದರೆ ಮಹಾಪರಾಕ್ರಮಿಯನ್ನು ಕೊಂದಲೆಂದು ತಿಳಿದುಕೊಂಡು ಈ ವೀರ ಕಣ ಸಮರ್ಥನ ಮುಂದೆ ನಿಜಮ್ಮನ ಓಡಾಡು ಪಾಪಿಷ್ಟಳೆ. ಸುಮ್ಮನೆ ಯುದ್ಧದ ಆಸೆಯನ್ನು ಬಿಟ್ಟು ನನಗೆ ಶರಣಾಗತಳಾಗು. ಕದನದ ಸಿಡಿಲನ್ನು ಸಿಡಿಸುತ್ತಾ ಕಿಚ್ಚಿನ ಜಳದಲ್ಲಿ ಅಸಂಖ್ಯಾತ ದುಷ್ಟ ರಕ್ಕಸರನ್ನು ಕೊಂದು ಬೆಂದು ಬೇಯಿಸಿರುವನು. ಆದರೆ ಅವರಾರು ನನ್ನ ಶತ್ರುಗಳಲ್ಲ, ನೀವೇ ನನ್ನ ನಿಜವಾದ ಶತ್ರುಗಳು. ನಿಮ್ಮಂತ ಶುದ್ರ ರಕ್ಕಸರಿಗೆ ನಾನು ಶರಣಾಗತಳಾಗುವುದು ಅಸಂಭವದ ಮಾತು. ಶರಣಾಗತಳಾಗುವುದಿಲ್ಲವೋ? ಹಾಗಾದರೆ ಇಂದಿಗೆ ನಿನ್ನ ಕೊನೆಯ ದಿನ ಎಂದು ಪರಿಗಣಿಸು. ಸ್ತ್ರೀಯೊಂದು ಉದಾಸೀನತೆಯಿಂದ ಮಾತನಾಡಿದಕ್ಕೆ ಮೇಲೆ ತಪ್ಪು ಎಪ್ಪುನೇ ಮುಂದೆ ಮಾತನಾಡ್ತ ನಿಂತಿರುವೆ. ಎಂದು ನಾನು ಅಬ್ಬರಿಸಿ ಬೆಬ್ಬಿರಿದು ಈ ಅಜಲ ಗರ್ಭವನ್ನು ಸೇರಿ ಈ ಅರಿಯ ಹೊಟ್ಟೆಯನ್ನು ತೆರೆಯದೆ ಬಿಡಲಾರೆ, ಬಡಾರನ ಶಿರವನ್ನು ತೆರೆಯದೆ ಬಿಡಲಾರೆ. ಹಾಗೆ ನಿನ್ನನ್ನು ಇಂದು ಈ ಗದಾಘಾತದಿಂದ ಅಪ್ಪಳಿಸದೆ ಬಿಡಲಾರೆ. ನಿಲ್ಲು ನಿಲ್ಲು ಕೂರ ಸ್ತ್ರೀಯಳೆ, ಸಿದ್ಧನಾಗು ನೀಚ. ಇಂದು ನಿನ್ನ ವರಶಕ್ತಿಯ ಮಂತ್ರಾಸ್ತ್ರವನ್ನು ಕತ್ತರಿಸಿ ನಿನ್ನ ಅಗಾಧವಾದ ಸೈನ್ಯವನ್ನು ನುಚ್ಚು ನುಚ್ಚಾಗಿ ಮಾಡಿ ನಿನ್ನ ರಕ್ತದಲ್ಲಿ ಮುಚ್ಚಿ ನಿನ್ನ ಕೊಂದು ತಿಂದು ಚಪ್ಪರಿಸಿ ಅಬ್ಬರಿಸುವ ಈ ಮಹಾಸ್ತ್ರವನ್ನು ಸಹಿಸಿಕೋ ಮದ ಅಂದ. ಭ್ರಷ್ಟಳೆ, ನಿನ್ನ ಅಸ್ತ್ರಗಳು ನನ್ನ ಮೈಯನ್ನು ಸೋಕುವುದಕ್ಕೂ ಸಾಧ್ಯವಿಲ್ಲ. ಈಗ ಈ ನಿಶುಂಭನ ಅಗಾಧವಾದ ಶಕ್ತಿಯನ್ನು ಸಹಿಸಿಕೋ ಭ್ರಷ್ಟಳೆ. ಫಲ ನಿಶುಂಭಾಸುರ, ನೀನು ನಿಜವಾಗಿಯೂ ಪರಾಕ್ರಮಿಯೇ ಸರಿ. ಮಕ್ಕಳೇ, ನೀವು ಹಿಂದೆ ನಡೆಯಿರಿ. ಇವನು ಸಾಮಾನ್ಯವಾದ ರಕ್ಕಸನಲ್ಲ. ಎಲೇ ಬಂಡ ದೈತ್ಯನೇ, ಇಂದು ನಿನ್ನನ್ನು ಕೊಂದು ಕೆಡಕುವೆನು. ಈ ಭೂಮಿಯ ಮೇಲಿನ ಪರ್ವತ ಉರುಳಿ ಬಿದ್ದಂತೆ. ಇನ್ನು ಸುರಿಸು ನಿನ್ನ ಶರಗಳ ಕಾರ್ಮಳೆಯನ್ನು, ಧರಿಸು ನಿನ್ನ ಅಸ್ತ್ರಗಳನ್ನು. ಈ ವೀರ ನಿಶುಂಭನ ವರಶಕ್ತಿ ಎದುರು ನಿಂತು ಯುದ್ಧ ಮಾಡಿದವನು ನಾನು ಇದುವರೆಗೂ ಕಾಣೆ. ನನ್ನ ಸಹಾಯ ಸಮುದ್ರವನ್ನು ಕಲಕಿ ಯುದ್ಧದ ಆಕ್ರೋಶವನ್ನು ತಂದೆತ್ತಿರುತ್ತದೆ. ಇನ್ನು ನೀನು ನರಕಲೆಯ ಬಾಗಿಲುಗಳನ್ನು ತೊಟ್ಟಲು ಸಿದ್ಧಳಾಗು ಪಾಪಿಷ್ಟಳೆ. ನೋಡು ನೋಡು, ಬರುತ್ತಿದೆ ಮಂತ್ರಾಸ್ತ್ರ. ಇದನ್ನು ಜಯಿಸಿ ನೋಡೋಣ. ಎಲೆ ಕೂಳ, ಈ ಕಾಳಿಗೆ ಎದುರು ನಿಲ್ಲುವ ಶಕ್ತಿ ಅದಾರಿಗಿದೆ. ನೋಡು, ನಿನ್ನ ಮಂತ್ರಾಸ್ತ್ರವು ತುಂಡು ತುಂಡಾಗಿ ಬಿದ್ದಿದೆ. ಈ ಪರಬ್ರಹ್ಮ ಸ್ವರೂಪಿಣಿಯ ಮುಂದೆ ತೃಣ ಸಮಾನನಾದ ನೀನು ನನ್ನೊಡನೆ ನಿಂತು ಯುದ್ಧ ಮಾಡುವುದು ಮರಣವೆಂಬ ಹೂರಣಕ್ಕಾಗಿ. ಆ ಹೂರಣವನ್ನು ನಿನಗೆ ತಿನ್ನಿಸುತ್ತೇನೆ. ನಿಲ್ಲು ಮದಾಂಧ. ನಿಲ್ಲು ಮದಾಂಧಳೆ. ನೀನು ನಿಜವಾಗಿ ಪೌರಸ್ಯಳು ಅಂತಲೇ ಸರಿ. ಆದರೆ ಈ ಮಹಾಶೂರನೆದುರು ನಿಶುಂಭನೆದುರು ಯುದ್ಧ ಮಾಡಿ ಅನೇಕ ಶಕ್ತಿಗಳನ್ನು ಗೆದ್ದೆನೆಂದು ಬೀಗ ಬೇಡ. ಈಗ ನೋಡು ಬರುತ್ತಿದೆ ಮಂತ್ರಾಸ್ತ್ರ. ಮಹಾಬ್ರಹ್ಮಾಸ್ತ್ರವೇ ಬರುತ್ತಿದೆ ನೋಡು. ಮಹಾಶಕ್ತಿಯ ಬರುತ್ತಿದೆ ನೋಡು. ಇದನ್ನು ಜಯಿಸಿದರೆ ನೀನು ಪರಬ್ರಹ್ಮನೇ ಸರಿ. ನೋಡು ಈಗ ನೋಡು. ಹದಿನಾಲ್ಕು ಲೋಕಗಳ ತಳಮಳಿಸಿ ಇದರ ಕಾರ್ಬಗೆಯಿಂದ ಈ ನಿನ್ನ ಮಕ್ಕಳು ಉಸಿರುಗಟ್ಟಿ ಸಾಯುತ್ತಾರೆ. ಕೈಲಾಸ, ಸತ್ಯಲೋಕ, ವೈಕುಂಠಗಳು ತೊಳಕಾಗಿ ಬೀಳುತ್ತವೆ. ಶಿವ ಶಿವ, ಏನಿದು?
ಇವನು ಎಂತಹ ದುಷ್ಟ ರಕ್ಕಸನು, ಇವನಲ್ಲಿ ಎಂತಹ ವರಶಕ್ತಿ ಇದೆನು, ಇವನ ಆಘಾತಕ್ಕೆ ಈ ಜಗತ್ತೇ ಕಂಪಿಸುವುದಲ್ಲ. ತಾಯಿ ನಮ್ಮನ್ನು ಈ ದುಷ್ಟ ಕಾಪಾಡು. ನಿಮ್ಮನ್ನು ಕಾಪಾಡಲು ಯಾರಿಂದಲೂ ಸಾಧ್ಯವಿಲ್ಲ. ಸಿದ್ಧರಾಗಿಲ್ಲ ಮಾಂಸಕರೇ. ಎಲೇ ದುಷ್ಟನೇ, ನಿನ್ನ ಕಪಟಾಸ್ತ್ರ ಮಾಯಾಶಕ್ತಿಯನ್ನು ಭೇದಿಸಿದ್ದೇನೆ. ಈಗ ನಿನ್ನ ಶಿರಸ್ಸನ್ನು ಛೇದಿಸದೆ ಬಿಡಲಾರೆ. ನೋಡು, ನಿನ್ನ ಅಸ್ತ್ರವು ನನ್ನ ಚೊಂಪಿನಿಂದ ಬಂದು ಇಂಪಿನಿಂದ ಈ ಪರದೇವತೆಯ ತಂಪಿನಲ್ಲಿ ಐಕ್ಯವಾಗಿದೆ. ಇಂದು ನಿನ್ನನ್ನು ಈಗ ಸಂಹರಿಸದಿದ್ದರೆ ನಾನು ಆದಿಶಕ್ತಿಯೇ ಅಲ್ಲ. ಸಿದ್ಧನಾಗು ಭ್ರಷ್ಟನೇ. ಸಿದ್ಧರಾಗ ಮಾತಾಡ್ತಾರೆ. ವಿಷ್ಣು ನಾಮ ಸ್ವರೂಪನ ವೈಷ್ಣವ ರೂಪ ತಾಳುವೆ. ವಿಷ್ಣು ನಾಮ ಸ್ವರೂಪನ ವೈಷ್ಣವ ರೂಪ ತಾಳುವೆ. ಯುಕ್ತಿಯಿಂದ ಶಿರವನ್ನು ಹರಿದು ಬಿಡುವೆ ಭ್ರಷ್ಟನೇ. ಯುಕ್ತಿಯಿಂದ ಶಿರವನ್ನು ಹರಿದು ಬಿಡುವೆ ಭ್ರಷ್ಟನೇ. ವಿಷ್ಣು ನಾಮ ಸ್ವರೂಪನ ವೈಷ್ಣವ ರೂಪ ತಾಳುವೆ. ಯುಕ್ತಿಯಿಂದ ಶಿರವನ್ನು ಹರಿದು ಬಿಡುವೆ ಭ್ರಷ್ಟನೇ. ಯುಕ್ತಿಯಿಂದ ಶಿರವನ್ನು ಹರಿದು ಬಿಡುವೆ ಭ್ರಷ್ಟನೇ. ಖಂಡಿಸಿಸರ ಹರಿವೆನ ತುಂಡು ಮಾಡುವೆ ಈ ಕ್ಷಣ. ಕಂಡ್ರಿ ಶಿಶಿರ ಹರಿವೆನ ತುಂಡು ಮಾಡುವೆ ಈ ಕ್ಷಣ. ಗುಂಡಿಗೆಯ ಬಗೆಯುವೆ ಭಂಡತನವ ತೋರಲು. ಗುಂಡಿಗೆಯ ಬಗೆಯುವೆ ಭಂಡತನವ ತೋರಲು. ಭಂಡತನವ ತೋರಲು. ಅಣ್ಣ, ನನ್ನ ಮರಣೋತ್ತಿ ಸ್ಥಿರವಾಯಿತೆ. ಅಯ್ಯೋ, ಇಂದು ಈ ಸ್ತ್ರೀಯಿಂದ ನನಗೆ ಮರಣ ಒದಗಿ ಬಂದಿತೆ. ಅಯ್ಯೋ ಅಣ್ಣ, ನನ್ನನ್ನಾಗಲಿ ನಾನು ಮರಣ ಹೊಂದಲಿ. ಇಲ್ಲ ಇಲ್ಲ ಎಲ್ಲ ಪರಶಕ್ತಿಯೇ ಈಗ ನನ್ನ ಈಗ ನನ್ನ ಅಖಂಡ ಶಕ್ತಿಯಿಂದ ನಿನ್ನನ್ನು ಕೊಲ್ಲದೆ ಬಿಡಲಾರೆ. ಎಲ್ಲ ಪರಶಕ್ತಿ. ಜೈ ಶಾಂಭವಿ. ಮಕ್ಕಳಿರ, ತಾಯಿ, ಈ ನಿಶುಂಬಾಸುರನನ್ನು ಸಂಹರಿಸಿದಾಯಿತು. ಅಬ್ಬ, ಎಂತಹ ಚಾಂಡಾಲ ಇವನು. 3 ಲೋಕಗಳಲ್ಲಿ ಗಂಡನಾಗಿ ಮೆರೆದ ಆ ಶುಂಭ ನಿನ್ನೆಷ್ಟು ದುಷ್ಟನೋ ಏನು. ಹೌದು ತಾಯಿ, ಆ ಶುಂಭನೊಬ್ಬನನ್ನು ಸಂಹರಿಸಿ ನಮ್ಮನ್ನು ಕಾಪಾಡುವ ಭಾರ ನಿನ್ನದು. ಅವನು ಸಾಮಾನ್ಯ ಅಸುರನಲ್ಲ, ಮಹಾಪರಾಕ್ರಮಿಯು, ಅತಿ ಕಠೋರನೂ ಆಗಿರುವನು ತಾಯಿ. ತಾಯಿ, ಈ ನಿಶುಂಭನನ್ನು ಕೊಂದು ಈ ಭೂದೇವಿಯು ಅರ್ಧ ಚೇತರಿಸಿಕೊಂಡಳು. ಇನ್ನು ಚೂರನಾದ ಆ ಶುಂಭನನ್ನು ಕೊಂದು ನಮ್ಮನ್ನು ಉದ್ಧರಿಸು ಮಾತಾ. ಹೌದು ತಾಯಿ, ಅವನೊಬ್ಬನನ್ನು ಸಂಹರಿಸು, ನಮ್ಮನ್ನು ರಕ್ಷಿಸು ಮಾತಾ. ಸಂಶಯ ಪಡದಿರಿ ಪುತ್ರರೇ. ಅವನೆಂತಹ ಕಠೋರನೇ ಆಗಿರಲಿ, ಎಂತಹ ವರವನ್ನೇ ಪಡೆದಿರಲಿ, ಅವನ ಮಾಯಾಜಾಲಗಳು ನನ್ನ ಮುಂದೆ ಸಾಗುವಂತಿಲ್ಲ. ನಾಳಿನ ಪ್ರಾಂತ ಕಾಲದಲ್ಲಿ ಪ್ರಾರಂಭವಾಗುವ ಘನ ಘೋರ ಯುದ್ಧದಲ್ಲಿ ಶೂರನಾದ ಶುಂಭನನ್ನು ಸಂಹರಿಸಿ ಅವನ ದೇಹವನ್ನು ಈ ಧರಣಿಯ ಮೇಲೆ ಉರುಳಿಸುವೆನು. ಈ ಭಯಂಕರಿ ರೌದ್ರಾವೇಶದ ವೈಖರಿಯನ್ನು ನಾಳೆ ನೋಡಲಿರುವರು. ಈ ಜಗತ್ತು ಅವನ ಬಂಧನದಿಂದ ಮುಕ್ತವಾಗಿ ಸೂರ್ಯನ ಪ್ರಭಾವ ಪುಂಜನಾಗಿ ಉದಿಸಿ ಈ ಲೋಕಕ್ಕೆ ಶಾಂತಿ ತರುವ ಕಾಲ ಸಮೀಪಿಸಿತು. ನಾರದ, ತಾಯಿ, ನೀನು ಹೋಗಿ ಆ ಶುಂಭನಿಗೆ ಈ ನಿಶುಂಭನ ಮರಣದ ದುರಂತರ ದೃಶ್ಯವನ್ನು ತಿಳಿಸು ಬಾ. ಅಪ್ಪಣೆ ಮಾತಾ.